ಜನಸಾಮಾನ್ಯರಿಂದ ಶ್ರೀಮಂತರ ತನಕ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಚರ್ಚೆ ಕುತೂಹಲ ಇದೆ. ಟ್ಯಾಕ್ಸ್ ಸ್ಲ್ಯಾಬ್ ವಿಚಾರದಲ್ಲಿ, ಟ್ಯಾಕ್ಸ್ ವಿಚಾರದಲ್ಲಿ ಸರ್ಕಾರ ನಮಗೆ ಕೊಡುವಂತಹ ಬಂಪರ್ ಏನು, ಸಿಹಿ ಸುದ್ದಿ ಏನು ಅಂತ. ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಬದಲಾವಣೆ ಆಗುತ್ತಾ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ಮಿತಿ ಏರಿಕೆ ಆಗುತ್ತಾ? 75,000ದಿಂದ 1 ಲಕ್ಷಕ್ಕೆ ಏರಿಕೆ ಆಗುತ್ತಾ? ಆದಾಯ ತೆರಿಗೆಯ ಮಿತಿ ಹೆಚ್ಚಳ ಆಗುತ್ತಾ? ಬಹಳಷ್ಟು ಜನರ ನಿರೀಕ್ಷೆ ಇದರ ಮೇಲೇನೆ ಇರೋದು. ವೇತನದಾರರು, ನೌಕರರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಲಾಸ್ಟ್ ಎಲ್ಲಾ ಟೈಮ್ ಕೂಡ ಈ ನಿರೀಕ್ಷೆ ಪ್ರತಿ ವರ್ಷ ಬಜೆಟ್ ನಲ್ಲೂ ಇರುತ್ತೆ. ಬಟ್ ಈ ಸಲ ಸರ್ಕಾರಕ್ಕೂ ಅದು ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ. ಕಾರಣ ಎಕನಾಮಿಕ್ ಸೈಕಲ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಜನ ಖರ್ಚು ಜಾಸ್ತಿ ಮಾಡಬೇಕು ಅಂದ್ರೆ ಜನರ ಕೈಯಲ್ಲಿ ದುಡ್ಡಿರಬೇಕು. ದುಡ್ಡು ಯಾವಾಗಿರುತ್ತೆ? ತೆರಿಗೆಯ ಭಾರವನ್ನ ಅವರ ಹೆಗಲ ಮೇಲಿಂದ ಇಳಿಸಿದಾಗ. ಹೀಗಾಗಿ ಒಂದು ಕುತೂಹಲ ಇದೆ, ಈ ಸಲ ಏನಾಗುತ್ತೆ ಅಂತ. ಬಹಳಷ್ಟು ಜನ ಈ ಬಜೆಟ್ನ ಇಂಪಾರ್ಟೆಂಟ್ ಜಸ್ಟೇ ಆದಾಯ ತೆರಿಗೆ ವಿಚಾರದಲ್ಲಿ ಸರ್ಕಾರ ಕೈಗೊಳ್ಳುವಂತಹ ಕ್ರಮ ಏನು ಅಂತ. ತುಂಬಾ ಜನ ಹೇಳ್ತಾ ಇದ್ರು ಲಾಸ್ಟ್ ಒಂದು ತಿಂಗಳಿಂದ 15 ಲಕ್ಷ ತನಕ ಟ್ಯಾಕ್ಸೇ ಕಟ್ಟಂಗಿಲ್ಲ, 15 ಲಕ್ಷ ತನಕ ದುಡಿಯೋರು ಟ್ಯಾಕ್ಸೇ ಕಟ್ಟಂಗಿಲ್ಲ ಅಂತ. ಬಟ್ ಲಾಸ್ಟ್ ಒಂದು ವೀಕಿಂದ 10 ಲಕ್ಷದವರೆಗೂ ಆದಾಯ ತೆರಿಗೆಯನ್ನ ಮಿತಿಯನ್ನ ಹೇರೋದಕ್ಕೆ, ಅಂದ್ರೆ ಲಾಸ್ಟ್ ಈಗ ನಮಗೆ 7.5 ಲಕ್ಷ ಇದೆಯಲ್ಲ, ಅದನ್ನು 10 ಲಕ್ಷಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಸರ್ಕಾರ ಅಂತ. ನನಗೆ ಒಂದು ಹಿಂಟ್ ಕೂಡ ಸಿಕ್ಕಿತ್ತು ನಿಮಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣವನ್ನ ಸದನದಲ್ಲಿ ಮಾಡಬೇಕಾದ್ರೆ ಈ ಸಲ ಲಕ್ಷ್ಮಿ ಸಮೃದ್ಧಿಯ ಸಂಕೇತ, ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಅರ್ಥದಲ್ಲಿ ತಮ್ಮ ಭಾಷಣವನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಅದು ಹಿಂಟ್ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಬಹಳ ದೊಡ್ಡ ವಿಚಾರ, ಬಹಳ ದೊಡ್ಡದಾದಂತಹ ಒಂದು ಗಿಫ್ಟು ಸರ್ಕಾರದಿಂದ ಸಿಗುತ್ತಾ ಅಂತ. ಸಂಕಷ್ಟದ ಟೈಮು, ಯಾಕಂದ್ರೆ GDP ಗ್ರೋತ್ ರೇಟ್ ಕೂಡ ಲಾಸ್ಟ್ ಒಂದು 21 ತಿಂಗಳಲ್ಲಿ ಇಷ್ಟು ಕಡಿಮೆ ಯಾವತ್ತೂ ಆಗಿರಲಿಲ್ಲ. ಈ ಜುಲೈಯಿಂದ ಸೆಪ್ಟೆಂಬರ್ ಕ್ವಾರ್ಟರ್ ತನಕ 5.4%ಗೆ ಕುಸಿತ ಆಗಿದೆ. ನಾವು ಲಾಸ್ಟ್ ಎಲ್ಲಾ ಟೈಮು ಕೇಳ್ತಾ ಇದ್ದಿದ್ದು 8% ಅಷ್ಟು ಮಾತ್ರ. ಆದಾಯ ತೆರಿಗೆ ಮಿತಿ ಹೆಚ್ಚಿಸುವಂತೆ ಸರ್ಕಾರದ ಮೇಲೆ ಒತ್ತಡವನ್ನ ಮಧ್ಯಮ ವರ್ಗದವರು ಹಾಕ್ತಾನೆ ಇದ್ದಾರೆ. ತೆರಿಗೆ ಮಿತಿಯನ್ನ 10 ಲಕ್ಷಕ್ಕೆ ಏರಿಸುವಂತೆ ತಜ್ಞರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಎಕನಾಮಿಕ್ ಸೈಕಲ್ ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ನೀವು ಈ ತರದೊಂದು ಕೆಲಸ ಮಾಡಿ ಅಂತ. ಸದ್ಯಕ್ಕೆ 7.75 ಲಕ್ಷದವರೆಗೂ ತೆರಿಗೆ ಪಾವತಿ ಮಾಡುವಂತಿಲ್ಲ. 7 ಲಕ್ಷ ತನಕ ತೆರಿಗೆ ಪಾವತಿ ಮಾಡಂಗಿಲ್ಲ. 75,000 ನಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಆಲ್ಮೋಸ್ಟ್ 7,75,000 ತನಕ ಲಿಮಿಟ್ ಇತ್ತು. ಈಗ 2025ರಲ್ಲಿ 10 ಲಕ್ಷದವರೆಗೂ ತೆರಿಗೆ ಮಿತಿಯನ್ನ ಘೋಷಿಸುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಟ್ಯಾಕ್ಸ್ ರಿಬೇಟ್. ಸೊ ಈ ರಿಬೇಟ್ ಅನ್ನ ಕೊಡುತ್ತಾ ಸರ್ಕಾರ? ಪಿಯೂಷ್ ಗೋಯಲ್ನ ನಂತರ ಯಾವ್ಯಾವ ಟೈಮ್ನಲ್ಲಿ ಬಜೆಟ್ ಮಂಡನೆ ಆಯಿತು ಅವಾಗೆಲ್ಲ ಇದನ್ನ ಕೇಳ್ತಾ ಬಂದ್ರು, ಈ ರಿಬೇಟ್ ಅನ್ನು ಕೊಡಿ, 10 ಲಕ್ಷಕ್ಕೆ ಅದನ್ನ ಏರಿಸಿ ಅಂತ ಹೇಳಿ. 10 ಲಕ್ಷ ತನಕ ಸಂಪಾದನೆ ಮಾಡೋರಿಗೆ ಈ ತೆರಿಗೆ ಮಿತಿಯನ್ನ ಕೊಡಿ ಅಂತ ಕೇಳಿದ್ರು. ಸೊ ರಿಲೀಫ್ ಸಿಗುತ್ತಾ? ಜನರ ಆಶೋತ್ತರಗಳು ಈಡೇರುತ್ತಾ ಅಂತ ನಮಗೆ ಗೊತ್ತಿದೆ. ನೌಕರರ ವರ್ಗ ಆಲ್ಮೋಸ್ಟ್ ಟ್ಯಾಕ್ಸ್ ತುಂಬೋದು ದೇಶದಲ್ಲಿ 2% ಅಂತ. ನಾವು ಕೇಂದ್ರದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಬೇಡಿಕೆ ಅಂತಂದರೆ ನಮ್ಮನ್ನು ಕಾಯಂ ಮಾಡಿರಿ ಅಂತಂದೇಳಿ ಕೇಳಿದ್ವಿ ಅಂತ. ಯಾಕೆಂದರೆ ಇತ್ತೀಚೆಗೆ ಬಂದಂಥ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿದೆ, ಕಾರ್ಯಕರ್ತೆಯರನ್ನ C ದರ್ಜೆ ಮತ್ತು ಸಹಾಯಕರನ್ನ D ದರ್ಜೆ ಮಾಡಿ ಅವರಿಗೆ ಸೇವೆಯನ್ನು ಕಾಯಂ ಮಾಡಬೇಕು ಅಂತ ಒಂದು ಆದೇಶ ಬಂದಿರೋದ್ರಿಂದ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲರೂ ಕಾರ್ಯಕರ್ತರು ಕೆಲಸ ಮಾಡೋದು ಅದೇ ಕೆಲಸ ಆಗಿರೋದ್ರಿಂದ ನಮ್ಮನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿ ಅಂತಂದೇಳಿ ನಾವು ಕೇಂದ್ರಕ್ಕೆ ಮಾಡ್ತಾಯಿದ್ವಿ. ನಾಳೆ ಬಡ್ಜೆಟ್ ಇದೆ, ಆ ಬಡ್ಜೆಟಲ್ಲಿ ನಮ್ಮ ಪರವಾಗಿ ಇದೆ ಸರ್ಕಾರ ಅಂತಂದೇಳಿ ನಾವು ಅಂದ್ಕೊಂಡಿದ್ವಿ. ಬಟ್ ಆ ಬಡ್ಜೆಟಲ್ಲಿ ಕೇಂದ್ರದ್ದು 40%, ರಾಜ್ಯದ 40% ಇರೋದ್ರಿಂದ ಪೂರ ಬಡ್ಜೆಟ್ಟು ಅಂತಂದೇಳಿ ನಾಳೆ ತೊಗೊಂಡಾರೆ. ಬಟ್ ನಮ್ಮ ರಾಜ್ಯಕ್ಕೆ ನಮ್ಮ ಕಾರ್ಯಕರ್ತರಿಗೆ ಏನು ಕೊಡ್ತಾರೆ ಅಂತಂದೇಳಿ ನಾವು ನಿರೀಕ್ಷೆನಲ್ಲಿದ್ವಿ. ಬಟ್ ನಮ್ಮ ನಿರೀಕ್ಷೆ ಏನಿದ್ರು ನಮ್ಮನ್ನು ಪರ್ಮನೆಂಟ್ ಮಾಡಿರಿ ಅಂತಂದೇಳಿ ನಾವು ನಿರೀಕ್ಷೆ ಇಟ್ಟು ನಾವು ಮನವಿಯನ್ನು ಕೊಟ್ಟಿದ್ವಿ. ಲೆಟ್ರ್ ಮೂಲಕ ಅಂತ ಎಲ್ಲ MP ಗಳ ಕಡೆಗೆ ನಾವು ನಮ್ಮ ಮನವಿ ಸಲ್ಲಿಸಿದ್ವಿ. ಹಂಗೆ ಅಂತಂದರೆ ನಮ್ಮನ್ನು ಪರ್ಮನೆಂಟ್ ಮಾಡಬೇಕು, ಗುಜರಾತ್ ಹೈಕೋರ್ಟ್ ಪ್ರಕಾರ ಪರ್ಮನೆಂಟ್ ಮಾಡಿ ಅಂತಂದೇಳಿ ನಾವು ಕಳಿಸ್ಕೊಟ್ಟಿದ್ವಿ ಮೇಡಮ್. ಬಜೆಟು ಫ್ರೆಂಡ್ಲಿ ಆಗಿರಬೇಕು. ಅಂದರೆ ನಾವು ದುಡಿಯೋದು, ನಾವು ಸಂಪಾದನೆ ಮಾಡೋದು ಬರೀ GST ಅದು ಇದು ಅಂತ ಅದಕ್ಕೆ ಕಟ್ತಾ ಹೋದರೆ ಉತ್ತಮ ಆಹಾರ ಮಕ್ಕಳಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ? ಉತ್ತಮ ಶಿಕ್ಷಣ ಹೇಗೆ ಕೊಡೋಕ್ಕೆ ಸಾಧ್ಯ? ಉತ್ತಮ ಆರೋಗ್ಯ ಹೇಗಿರೋಕ್ಕೆ ಸಾಧ್ಯ ಅಲ್ವಾ? ದಯವಿಟ್ಟು ನಿರ್ಮಲಾ ಸೀತಾರಾಮ್ ಅವ್ರನ್ನ ನಾನು ಕೇಳ್ಕೊಳ್ಳೋದೊಂದೇ, ಇದೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ಬಜೆಟ್ ದಯವಿಟ್ಟು ನೋಡಿ ಫ್ರೆಂಡ್ಲಿ ಆಗಿರೋ ಥರ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಉತ್ತಮವಾದ ಆಹಾರ ಸಿಗಬೇಕು, ವಿದ್ಯೆ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ. ಪ್ರತಿಯೊಬ್ಬ ನಿರುದ್ಯೋಗಿಗೂ ದುಡಿಮೆ ಅನ್ನೋದು ಆಗಬೇಕು. ಓದ್ಬಿಟ್ವಿ, ಚೆನ್ನಾಗಿ ಓದಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದರೆ ಕೆಲಸನೇ ಇಲ್ಲ ಅಂದರೆ ಏನು ಯೂಸು? ಏನು ಪ್ರಯೋಜನ ಇಲ್ಲ ಅಲ್ವಾ? ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಬಜೆಟನ್ನು ನೀವು ಮಂಡನೆ ಮಾಡಬೇಕು ಅನ್ನೋದನ್ನು ನಾನು ಕೇಳ್ಕೊತಾ ಇದ್ದೀನಿ. ಅಕ್ಕಿ ದವಸ ಧಾನ್ಯಗಳು ಎಲ್ಲ ಬೆಲೆಗಳು ಕಡಿಮೆ ಮಾಡಬೇಕು. ಈಗಿನ ದುಬಾರಿ ಯುಗದಲ್ಲಿ ಅಷ್ಟೆಲ್ಲ ನಾವು ದುಡ್ಡುಗಳು ಕೊಟ್ಬಿಟ್ಟು
ಕೊಂಡ್ಕೊಂಡು ಜೀವನ ಮಾಡೋದು ಕಷ್ಟ ಆಗುತ್ತೆ. ನಾವು ಪಡೋ ಸಂಬಳದಲ್ಲಿ ದುಬಾರಿಯಾಗಿರೋ ಅಕ್ಕಿ ಆಗಲಿ ದವಸ ಧಾನ್ಯಗಳನ್ನೆಲ್ಲ ನಾವು ಕೊಂಡ್ಕೊಂಡು ಊಟ ಮಾಡೋದು ಕಷ್ಟ. ಆಮೇಲೆ ಯಾವುದೇ ಆಹಾರವನ್ನು ನಾವು ತಿನ್ನಲಿ ಯಾವುದೂ ಪೌಷ್ಟಿಕವಾಗಿರೋದಿಲ್ಲ, ಎಲ್ಲ ರಾಸಾಯನಿಕವಾಗಿ ಬೆಳೆಸೋದ್ರಿಂದ ಏನು ಆಹಾರ ತಿಂದರೂ ಯಾವುದೂ ಪುಷ್ಟಿಯುತವಾಗಿರಲ್ಲ. ಈಗಿನ ಮಕ್ಕಳಾಗಲಿ ಯಾವುದು ಸ್ಟ್ರೆಂತೇ ಇಲ್ಲ, ಮಕ್ಕಳಲ್ಲಾಗಲಿ ನಮ್ಮಗಳಲ್ಲಾಗಲಿ ಯಾವುದೂ ಶಕ್ತಿನೇ ಇಲ್ಲ. ಆ ಥರ ಆಹಾರ ಇದು ಆಗ್ತಾಯಿದೆ. ಅಂಥದ್ದನ್ನು ಅಷ್ಟು ದುಬಾರಿಯಾಗಿರೋ ಬೆಲೆಯಲ್ಲಿ ನಾವು ತೊಗೊಂಡು ತಿನ್ನೋದು ಕಷ್ಟ ಆಗುತ್ತೆ. ಕೃಷಿಯಲ್ಲಿ ಇನ್ನೂ ಚೆನ್ನಾಗಿ ಬದಲಾವಣೆ ಆದರೆ, ಬೆಳೆಗಳು ಚೆನ್ನಾಗಿ ಬಂದರೆ, ಫಲವತ್ತಾದ ಆಹಾರಗಳು ಸಿಕ್ಕರೆ ನಮಗೆ ದೈಹಿಕವಾಗಿ ನಾವು ಸದೃಢರಾಗ್ತೀವಿ ಅಲ್ವಾ. ಸಾಮಾನ್ಯ ಮನುಷ್ಯ ಜೀವನ ಮಾಡೋದಕ್ಕೆ ಏನು ಮಾಡಬೇಕು, ಅಗತ್ಯ ಇರುವಂಥ ಒಂದು ವಸ್ತುಗಳ ಬೆಲೆ ಕಮ್ಮಿ ಮಾಡಬೇಕು. ದಿನ ನಾವು ಬಳಸುವಂಥ ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ದಿನನಿತ್ಯ ಜೀವನದ ಒಂದು ಅಂಶವನ್ನು ನಮಗೆ ಕಡಿಮೆ ಮಾಡಿ ನಮ್ಮ ಜೀವನಕ್ಕೆ ಆಧಾರ ಮಾಡಿದ್ರೆ ಸಾಕು ಮೇಡಮ್.